ನೋಡಿ ಅದಕ್ಕೆ ಅಣ್ಣವ್ರು ಎಷ್ಟು ಚೆನ್ನಾಗಿ ಬದುಕ್ಬಿಟ್ರು ಅವರು. ಅಲ್ಲಿ ಕೊನೆವರೆಗೂ ಅವರು ಯಾವುದೋ ಒಂದು ಶಕ್ತಿ ನಂಗೆ ಮಾಡಿಸ್ತಾ ಇದೆ. ಹೆಂಗೆ ಬಂತು ಈ ಜ್ಞಾನ ಇವ್ರಿಗೆ ಅಂತ ನಾನು ಒಂದಿನ ಕೇಳಿದೆ ಗುರೂಜಿಗೆ. ಹೆಂಗೆ ಇಷ್ಟು ನಮ್ಮಟ್ಟಿಗೆ ಅವರು ಮನುಷ್ಯನಾಗಿ ಕಾಣ್ತಿದ್ರು ಏನು ಅಂತ. ಇಲ್ಲಪ್ಪ ಅವರು ರಾಮಕೃಷ್ಣ ಪರಮಹಂಸರು 7ನೇ ಶಿಷ್ಯರು ಅವರು ಪಾಸ್ಟ್ ಲೈಫಲ್ಲಿ ಅಂದರು. ಅಣ್ಣವರು ಭಾಳ ಇನ್ನೊಂದು ವಿಷಯ ಏನಂತಂದರೆ ದಟ್ ಡೇ ಕೂಡ ಹೇಳಿದ್ರು ಗುರೂಜಿ. ಅಂದರೆ ಏನಾಯಿತು ಅಂತ ಕೇಳಿದೆ ನಾನು ಸುಮ್ಮನೆ. ಆವಾಗ ಒಂದು ದಿವಸ ಹಿಂಗೆ ಕೂತಿದ್ದಾಗ ಇವರ ಮನಸ್ಸನ್ನು ಅರಿತ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನು ಬೇಕು ನಿನಗೆ ಅಂದ್ರಂತೆ ಆ ಲೈಫ್ ಅಣ್ಣವ್ರಿಗೆ. ಅವರು ನಾನು ಕಲೆಯಲ್ಲಿ ಮುಂದೆ ಬರಬೇಕು ಅಂತ ಆಸೆ ನನಗೆ ಅಂದರು. ಆಗ್ತೇ ಹೋಗು ಅಂದ್ರು ಅಂತ. ಅಷ್ಟೇ ಮುಗಿದೋಯ್ತು. ಇಷ್ಟೇ ಡೀಲ್ ಅಂತಾಗಿದ್ದು. ಆಗ್ತೇ ಹೋಗು. ನೆಕ್ಸ್ಟ್ ಕಟ್ ಮಾಡಿದ್ರೆ ಅಣ್ಣವರು. ಇವಾಗ ಇಮ್ಯಾಜಿನ್ ಮಾಡಿ ನೀವು, ಅವರು ಪ್ಲ್ಯಾಟ್ಫಾರ್ಮ್ ಹೆಂಗೆ ಉಟ್ಕೊಂತು ನೋಡಿ. ಎಷ್ಟು ಕತೆಗಳು, ಎಂಥ ಡೈರೆಕ್ಟರ್ಸ್ಗಳು. ಒಂದು ರಂಗಮಂಚ ಸಜ್ಜಾಯ್ತಲ್ಲ, ಆಮೇಲೆ ಅವ್ರು ಬಂದಂಥ ಟೈಮು, ಅವರನ್ನು ಅಷ್ಟು ಮಟ್ಟಕ್ಕೆ ಕರ್ಕೊಂಡೋದಂಥ ಅಭಿಮಾನಿಗಳು. ಅದಕ್ಕೆ ಅವ್ರು ಹೇಳ್ತಾರಲ್ಲ ಎಷ್ಟೋ ಕಡೆ, ಯಾವುದೋ ಶಕ್ತಿ ಗೊತ್ತಿಲ್ಲ ಕರ್ಕೊಂಡೋಯ್ತು ನನ್ನ, ಇನ್ನೂ ಇದೇ ನಡೆಯೋ ಮಂಕೆ ಅಂತ ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದಾಗ. ಯಾಕೆ ಅಂತಂದರೆ ಇದು ಅವ್ರಿಗೆ ಗೊತ್ತಿತ್ತಾ ಅದು ಗೊತ್ತಿಲ್ಲ ನಮಗೆ. ಅವ್ರಿಗೆ ಗೊತ್ತಿಲ್ಲ ನನಗೆ. ಗುರುಜಿನ ಕೇಳಿದಾಗ ಆಮೇಲೆ ವಿಷ್ಣು ಸರ್ ಅಷ್ಟೇ ಅಂತ. ಅವರು ಪ್ರೀವಿಯಸ್ ಬರ್ತಲ್ಲಿ ಈಸ್ ಎ ಋಷಿ. ಭಾರತಿ ಅಮ್ಮಗೆ ಹೇಳಿದರು, ಆಶ್ರಮಕ್ಕೆ ಒಂದ್ಸಲಿ ಬಂದಿದ್ದರು. ಅವತ್ತು ಹ್ಯಾಪೆಂಟಂಗೆ ಬರೋದು ಏನೋ ಗೊತ್ತಿಲ್ಲ, ನಾನು ಹೇಳಿ ಏನೋ ಬಂದಿದ್ರು, ಮೀಟ್ ಆಗಿದ್ರು. ಆವಾಗ ನಿಮ್ಮ ಯಜಮಾನ್ರು ಮಹಾ ತಪಸ್ವಿ ಋಷಿ ಅಲ್ಲಮ್ಮ ಹೋದ ಜನ್ಮದಲ್ಲಿ ಅಂತಲೇ ಹೇಳಿ. ಬಟ್ ಅದನ್ನೇ ಹೇಳ್ತೀವಿ, ಇದೇನು ಅಂತಂದರೆ ದ ಟ್ರಾವೆಲ್ ಆಫ್ ದ ಸೋಲ್ ಜರ್ನಿ ಇದೆಯಲ್ಲ, ಅದೇನಾದ್ರು ಒಂದು ಸಣ್ಣದ ಆಸೆ ಇದ್ದರೂ ಕೂಡ ಅದು ಮುಗಿಸ್ಕೊಂಬ ಅಂತ ಕಳಿಸುತ್ತಂತೆ. ಎಕ್ಸಾಕ್ಟ್ಲಿ. ಕಲೆಯಲ್ಲಿ ಆಸೆ ಇದೆ ಅಂದಮೇಲೆ ಹೋಗಿ ಮುಗಿಸ್ಕೊಂಬ. ಇನ್ನೊಂದು ಆಸೆ ಮುಗಿಸ್ಕೊಂಬ. ಕ್ರಿಕೆಟ್ ಏನೋ ಒಂದು ಕ್ರೀಡೆ ಹೋಗಿ ಮುಗಿಸ್ಕೊಂಬ. ಏನು ಬ್ಯಾಲೆನ್ಸ್ ಇಟ್ಕೋಬೇಡ ಅಂತ. ನೀನು ಬ್ಯಾಲೆನ್ಸ್ ಇಟ್ಕೊಂಡಷ್ಟು ಅದು ನಿನಗೆ ರೀಬರ್ತ್ಗೆ ಕಾರಣ ಆಗುತ್ತೆ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.